ಸರ್ಕಾರ ಹೇಳುತ್ತೆ. ಈ ವಿಷಯದಲ್ಲಿ ನಮಗೆ ಯಾಕೆ ನುಡಿದಂತ ನಡೀತಾ ಇಲ್ಲ? ನೀವು ಹೆಣ್ಮಕ್ಳ ಪರ ಅಂತ ಹೇಳ್ತೀರಿ, ಯಾಕೆ ನಾವು ಹೆಣ್ಮಕ್ಳು ಅಲ್ವಾ? ಈ ಎಲ್ಲ ವಿಷಯಗಳನ್ನ ಮುಖ್ಯಮಂತ್ರಿಗಳ ಮುಂದೆ ನಾವು ಪ್ರಶ್ನೆ ಮಾಡ್ತಾನೆ ನಮಗೆ ಕೊಟ್ಟಿರೋಂಥ ಮಾತನ್ನು ಉಳಿಸ್ಕೊಂಡು ನುಡಿದಂತೆ ನಡೆದು ತೋರಿಸಿ ಅಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀನಿ. ಇವತ್ತು ಏನು ನಾವು ಬೇಡಿಕೆ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ, ಇದು ಕೇವಲ ಸಾಂಕೇತಿಕ, ಇದು ಕೂಡಲೇ ಆಗಬೇಕು ಅನ್ನೋದು ನಮ್ಮ ಆಗ್ರಹ ಆಗಿದೆ. ಹಲವಾರು ಬಹುದಿನಗಳ ಬೇಡಿಕೆ ಕೂಡ ಈಡೇರಿಸಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಇವರೆಲ್ಲರ ಸಹಯೋಗದೊಂದಿಗೆ ಕಾರ್ಯಕ್ರಮ ನೆರವೇರಿಸಿದೆ. And enforce through their constitutional provisions. Discrimination whatsoever, and I shall not directly violate the human rights of others. ಈಗ ಇವತ್ತು ಮಾನವ ಹಕ್ಕುಗಳ ದಿನಾಚರಣೆಯಲ್ಲಿ ಇದು ಮುಖ್ಯ. ನಾವು ಬೇರೆಯವರ ಹಕ್ಕುಗಳನ್ನು, ಬೇರೆಯವರ ಘನತೆ ಗೌರವಕ್ಕೆ ಹೇಗೆ ರೆಸ್ಪೆಕ್ಟ್ ಕೊಡ್ಬೇಕು, ಅವರ ಡಿಗ್ನಿಟಿಯನ್ನು ಹೇಗೆ ಕಾಪಾಡಬೇಕು, ಇದು ನಾವು ಮೊದಲು ಅರ್ಥ ಕೊಡ್ಬೇಕು. ಆಗ ತನ್ನಿಂದಾನೇ ನಮಗೂ ಗೌರವ ಬರುತ್ತೆ. ನಮ್ಮ ಹಕ್ಕುಗಳ ಚ್ಯುತಿ ಯಾರಿಂದಲೂ ಆಗಲ್ಲ. ತಾನು ಸಂತೋಷವಾಗಿದ್ದು ತನ್ನ ಆತ್ಮ ಗೌರವವನ್ನು ಉಳಿಸಿಕೊಂಡಲ್ಲಿ ಖಂಡಿತ ಬೇರೆಯವರು ತನ್ನಿಂದಾನೇ ನಮಗೆ ಗೌರವ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ.